ಬಿಜೆಪಿ ವಿಚಾರಕ್ಕೆ ಬಂದ್ರೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲೇ ಗೊಂದಲ, ತುಂಬಾ ಭಿನ್ನಮತ. ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ಸಿದ್ದರಾಮಯ್ಯ ಬಣ, DK ಶಿ ಬಣ ಅಂತಾರೆ. JDS ಅಲ್ಲೆಲ್ಲ ಸರಿ ಇದೆಯಾ ಮೇಡಮ್? ಸಣ್ಣ ಪುಟ್ಟ ಇರುತ್ತೆ ಸರ್, ಸರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅದನ್ನೇನು ದೊಡ್ಡ ಇಶ್ಯೂ ಏನಿಲ್ಲ ಈಗ. ಇಲ್ಲ, ಆದರೂ ಇಡೀ JDS ನಾಯಕರುಗಳೇ ಒಂದು ಕಡೆ ಆದರೆ ಎಲ್ಲ ಒಂದು ಕಡೆ ನಮ್ಮ ಮೈಸೂರು ಭಾಗದಲ್ಲಿ GT ದೇವೇಗೌಡರೆ ಒಂದು ಕಡೆ ಅನ್ನೋ ಚರ್ಚೆಗಳು ನಡೆಯುತ್ತೆ. ಆ ಥರದ್ದು ಏನಾರು ಇದೆಯಾ ಅಥವಾ ಎಲ್ಲ ಸರಿ? ಹಾಗೇನಿಲ್ಲ, ಹಿರಿಕರಿದ್ದಾರೆ ಅದೊಂದು ವಿಚಾರದಲ್ಲಿ ಆಗಿರ್ಬೋದು ಬೇಜಾರವರಿಗೆ. ಓಕೆ, ಅದು ಮುಂದಿನ ದಿನದಲ್ಲೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಪಕ್ಷದಲ್ಲಿ ಇದ್ದಾರೆ ದೊಡ್ಡವರೆಲ್ಲ, ಚಿಂತನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಅವರು ಸಹ ನಮ್ಮ ಪಕ್ಷ ಏನು ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಓಕೆ, ಶಾರದಾ ಪುರೇ ನಾಯಕ್ ಅವರು ಅಂದರೆ ಒಂಥರ ಸೌಮ್ಯ ಸ್ವಭಾವ, ಸಾತ್ವಿಕ ರಾಜಕಾರಣಿ, ಸೈಲೆಂಟ್ ಆಗೇ ಇರ್ತೀರಾ. ನಿಮ್ಮ ಯಶಸ್ಸಿನ ಗುಟ್ಟೇನು? ಯಶಸ್ಸಿನ ಗುಟ್ಟು ನನಗೆ ಕಂಡುಹಿಡಿಯೋಕ್ಕಾಗಿಲ್ಲ ಬಿಡಿ, ಜನ ಹೇಳಬೇಕು ನನ್ನ ಯಶಸ್ಸಿನ ಗುಟ್ಟು ಏನಂತ ಗೊತ್ತಾಗಿಲ್ಲ ನನಗೆ. ನಾವು ನಡ್ಕೊಂಡು ಬಂದಿರೋ ರೀತಿ, ನಾವು ಬೆಳೆದು ಬಂದಿರೋ ರೀತಿ, ಮದುವೆ ಆದಮೇಲೆ ಪುರೇ ನಾಯಕರ ಜೊತೆಗಿದ್ದು ಅವ್ರ ಜೊತೆಗೆ ಒಂದು ಕಲ್ತಿರ್ತಕ್ಕಂಥದ್ದು ಒಂದಿಷ್ಟು. ನಾನು ಬಂದಿರೋದೆಲ್ಲ ಅಫಿಷಿಯಲ್ ಫ್ಯಾಮಿಲಿಯಿಂದನೇ. ನಮ್ಮ ತಂದೆ ಸಬ್ ರಿಜಿಸ್ಟರ್ ಆಗಿದ್ರು, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಗಿ ಇಲ್ಲಿ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಗಿದ್ದು, ಸಬ್ ರಿಜಿಸ್ಟರ್ ಆಗಿ ಅವರೆಲ್ಲೆಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಕಡೆ ಓದ್ಕೊಂಡು ಬೆಳ್ಕೊಂಡು ಬಂದ್ವಿ. ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಗಿ ಶಿವಮೊಗ್ಗಕ್ಕೆ ಬಂದಾಗ ನನ್ನ ಮದುವೆ ಆಯಿತು ಪುರೇ ನಾಯಕರ ಜೊತೆಗೆ. ಎಲ್ಲರಿಗೂ ಅಫಿಷಿಯಲ್ಸ್ಗೆ ಕೊಟ್ಟಿದ್ದು ನನ್ನ ತಂದೆ, ನನಗೊಬ್ಳಿಗೆ ರಾಜಕಾರಣಿಗೆ ಕೊಟ್ಟಿದ್ದು. ಅವರಿಗೂ ಸ್ವಲ್ಪ ರಾಜಕಾರಣದ ಆಸೆ ತುಂಬ ಇತ್ತು ನಮ್ಮ ತಂದೆ, ಹಾಗಾಗಿ ಇರ್ಬೋದು ಅವ್ರ ಮನಸ್ಸು. ನಮ್ಮ ಯೋಗ ಇಲ್ಲಿತ್ತು, ಹೇಗೆ ಬಂದಿದ್ದೀವಿ ಅಷ್ಟೇ. ಹೇಗೆ ಅನಿಸುತ್ತೆ ಇಷ್ಟೊಂದು ಜನರ ಪ್ರೀತಿ? ಯಾಕಂದರೆ ನಾನೇನು ಈ ಕ್ಷೇತ್ರದವನಲ್ಲ, ಈ ಊರವನಲ್ಲ, ನಿಮ್ಮ ಬಗ್ಗೆ ಕೇಳಿದಷ್ಟೆಲ್ಲ ನೋಡಿದೆ. ಮೊನ್ನೆ ನಡೆದಂಥ ಕಾರ್ಯಕ್ರಮ ಅಥವಾ 23 ಚುನಾವಣೆ ಸಂದರ್ಭ ಆಗಿರ್ಬೋದು, ನಿಮ್ಮಿಂದ ದೊಡ್ಡ ಶಕ್ತಿನೇ ಬರುತ್ತೆ, ಸುನಾಮನೇ ಬರುತ್ತೆ, ಜನಸಾಗರನೇ ಬರುತ್ತೆ. ಹಾಂ ಸರ್, ಜನರ ಪ್ರೀತಿ ಇದೆ, ನನ್ನ ಜೊತೆಗೆ ಜನರ ಆಶೀರ್ವಾದ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಪ್ರೀತಿ ಪಡೋದೆಲ್ಲ ಬಡವರೇ. ಹೌದು, ಹಾಗಾಗಿ ಯಾರೋ ಒಬ್ಬ ಶ್ರೀಮಂತರು ರಾಜಕಾರಣಿಗಳು ನಮ್ಮ ಜೊತೆಗೆ ಯಾರೂ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಇಲ್ಲ, ಮಧ್ಯಮ ವರ್ಗದವರು ಬಡವರೇ ನಮ್ಮನ್ನು ಪ್ರೀತಿಸೋದು, ಗೌರವಿಸೋದು. ನಾವು ಅಷ್ಟೇ ಅವರಿಗೆ, ಅವ್ರಿಗೇನು ಎಲ್ಲನೂ ಏನು ಮಾಡ್ಕೊಡೋಕ್ಕಾಗಲ್ಲ ಸರ್. ನಾವು ಒಂದು ಪ್ರೀತಿಯಿಂದ ಮಾತಾಡ್ಬೋದು. ಅವ್ರ ಸಮಸ್ಯೆಗಳಲ್ಲಿ ನಮ್ಮಿಂದ ಆಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿ ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅವ್ರ ಜೊತೆಗೆ ಇರ್ತೀವಿ. ಬಿಟ್ಟರೆ ಬೇರೆ ನಾವೇನೇನು ಕೊಡೋಕ್ಕಾಗತ್ತೆ ಸರ್? ಇಷ್ಟು ಜನಕ್ಕೂ ನಾನು ಏನಾದರೂ ಮುಟ್ಟಿ ಕೊಡೋಕ್ಕೆ ಸಾಧ್ಯನಾ? ನನಗೆ 80-87 ಸಾವಿರ ಜನ ಓಟ್ ಹಾಕಿದ್ದಾರೆ ಅಂದರೆ ಇರಲ್ಲ. ಎಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ನನ್ನ ಒಳ್ಳೆತನ ನೋಡಿದಾಗ ಅದನ್ನು ನೋಡಿ ಒಂದು 10 ಜನ ಅಬ್ಸರ್ವ್ ಮಾಡ್ಬೋದು. ಅದನ್ನು ಆ 10 ಜನನ 100 ಜನ ಅಬ್ಸರ್ವ್ ಮಾಡ್ಬೋದು ಅಷ್ಟೇ. ಜನಪ್ರತಿನಿಧಿಗೆ ಇರುವಂತ ನಿಜವಾದ ಸವಾಲೇನು ಇವತ್ತು? ಈ ಸಂದರ್ಭದಲ್ಲಿ ಅನುದಾನದ ಕೊರತೆ ಇದೆ ಸರ್. ಜನಗಳ ನಿರೀಕ್ಷಣೆ ನಮ್ಗೆ ಮುಟ್ಟಕ್ಕಾಗ್ತಾ ಇಲ್ಲ. ಮೇಜರ್ ಇರೋದು ಅದೇ. ಬಟ್ ಜನಕ್ಕೆ ಅರ್ಥ ಆಗಿದೆ, ಅದೇ ನಮ್ಗೆ ಸಮಾಧಾನ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲೇ ಬಹಳಷ್ಟು ಜನ ಶಾಸಕರು ಇವತ್ತು ನಮ್ಗೆ ಫಂಡ್ಸ್ ಕೊಡ್ತಾ ಇಲ್ಲ, ಅನುದಾನ ಇಲ್ಲ. ಫಸ್ಟ್ ಟೈಮ್ ಗೆದ್ದಿರೋ ಶಾಸಕರುಗಳಿಗೆ ತುಂಬಾ ತೊಂದರೆ ಆಗುತ್ತೆ ಆಕ್ಚುಲಿ. ಯಾಕಂದ್ರೆ ತುಂಬಾ ನಿರೀಕ್ಷೆ ಇಟ್ಕೊಂಡು ಜನಗಳಿಗೆ ಭರವಸೆ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಕಾಲ್ ಭಾಗನೂ ತಲುಪಕ್ಕಾಗಿಲ್ಲ ಅನ್ನೋ ನೋವು ಅವ್ರಿಗೆ ಇದ್ದಿದ್ದು ಸಹಜ, ಅವ್ರಗಳಿಗೆ ಬಂದೇ ಬರುತ್ತದು. ಹಾಗಾಗಿ ಅವರೇ ಬೈಕೊಂಡು ಹೋಗಿದಾಗ ನಮ್ಮ ಕ್ಷೇತ್ರದ ಜನತೆ ಅದನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ನೋಡ್ತಾ ಇರ್ತಾರೆ. ಹಾಗಾಗಿ ಅವರು ಬಿಡಪ್ಪ ಅವರೇ ಬೈಕೋತಿದ್ರೆ ಕಾಂಗ್ರೆಸ್ ಪಾರ್ಟಿ ಅವರೇ ಪಾಪ ನಮ್ಮ ಮೇಡಮ್ ಏನ್ ಮಾಡ್ತಾರೆ ಅಂತೇಳಿ ಎಲ್ಲ ನಮ್ಮ ಪರವಾಗಿ ನಮ್ಮ ಮೇಡಮ್ ಅನ್ನೋ ಪ್ರೀತಿ ಇದೆ. ಅದು ನನ್ನ ಜೊತೆಗೆ ಯಾವತ್ತೂ ಇರುತ್ತೆ ಜನ ಪ್ರೀತಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.